ಅದು ತಾನಾಯ್ತು, ತನ್ನ ಸಂಸಾರ ಆಯ್ತು ಅಂತಿದ್ದ ಸುಂದರ ಕುಟುಂಬ. ಗಂಡ ಹೆಂಡತಿ 3 ಮಕ್ಕಳು. ಯಾರ ಉಸಾಬರಿಗೂ ಹೋಗದವರು ದುರಂತ ಅಂತ್ಯ ಕಂಡಿದ್ದಾರೆ. ವಿಧಿಯ ಮೋಸದಾಟಕ್ಕೆ ಗಂಡ ಹೆಂಡತಿ ಒಟ್ಟಿಗೆ ಪ್ರಾಣ ಬಿಟ್ಟಿದ್ದಾರೆ. ಸಾವು ಅನ್ನೋದು ಹೇಗೆಲ್ಲ ಹೊಂಚು ಹಾಕಿ ಬರುತ್ತೆ ನೋಡಿ. ಸಣ್ಣದೊಂದು ಸುಳಿವೂ ಕೊಡಲ್ಲ, ಪ್ರಾಣ ಹೋಗುತ್ತೆ ಅನ್ನೋ ಯೋಚನೆಯೂ ಇರಲ್ಲ. ವಿಧಿಯ ಮೋಸದ ಹೊಡೆತಕ್ಕೆ ಸಿಕ್ಕವರಲ್ಲ, ದುರಂತ ಅಂತ್ಯ ಆಗಿದ್ದೇ ಜಾಸ್ತಿ. ಈ ಸಾಲಿಗೀಗ ಈ ದಂಪತಿ ಕೂಡ ಸೇರ್ಪಡೆಯಾಗಿದ್ದಾರೆ. ಒಣಗಿ ಹಾಕಿದ್ದ ಬಟ್ಟೆಯ ಮೇಲೆ ಹೊಂಚು ಹಾಕಿದ್ದ ಜವರಾಯ ಗಂಡ ಹೆಂಡತಿಯನ್ನ ಒಂದೇ ಒಂದು ಕ್ಷಣದಲ್ಲಿ ಸಾವಿನ ಮನೆಗೆ ಕರ್ಕೊಂಡು ಹೋಗಿದ್ದಾನೆ. ಸ್ನಾನ ಮಾಡುವುದಕ್ಕೆ ಟವೆಲ್ ತಗೊಂಡು ಬಾ ಅಂದಿದ್ದೇ ಕೊನೆ ಮಾತು. ಮತ್ತೆ ಗಂಡ ಹೆಂಡತಿ ಮಾತಾಡಲೇ ಇಲ್ಲ, ಒಬ್ರಿಗೊಬ್ರು ಮುಖವನ್ನು ನೋಡಲಿಲ್ಲ. ಒಬ್ರನ್ನೊಬ್ರು ರಕ್ಷಿಸೋದಕ್ಕೆ ಹೋದವರು ಅಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಆರಿದ್ರ ಮಳೆಯಲ್ಲಿ ಆರಿಹೋಯ್ತು ಜೀವಜ್ಯೋತಿ. ಬಟ್ಟೆಯಲ್ಲಿ ಕೂತಿದ್ದ ಯಮ ಹೋಗೇ ಬಿಡ್ತು ಇಬ್ಬರ ಪ್ರಾಣ. ಇವರಿಬ್ಬರು ಬಡತನದಲ್ಲೇ ಬದುಕು ಕಟ್ಕೊಂಡಿದ್ದ ದಂಪತಿ. ಇವರ ಹೆಸರು ಕೃಷ್ಣಪ್ಪ, ಇವರು ವಿನೋದ. ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕಪ್ಪಗಳಲೆ ನಿವಾಸಿ. ಸೊರಬ ತಾಲೂಕಿನಲ್ಲಿ ಆರಿದ್ರ ಮಳೆ ಬಿಟ್ಟು ಬಿಡದೆ ಸುರಿಯುತ್ತಿದೆ. ನಿನ್ನೆ ತೋಟದ ಕೆಲಸಕ್ಕೆ ಹೋಗಿದ್ದ ಕೃಷ್ಣಪ್ಪ ಮನೆಗೆ ಬರೋದು ರಾತ್ರಿಯಾಗಿತ್ತು. ಹೀಗಾಗಿ ಗಂಡ ಮಕ್ಕಳಿಗೆ ಬಿಸಿ ಬಿಸಿ ಅಡುಗೆ ಮಾಡಿಟ್ಟಿದ್ದ ವಿನೋದ ಸ್ನಾನ ಮಾಡುವುದಕ್ಕೆ ಅಂತ ಹೊರಟಿದ್ರು. ಈ ವೇಳೆ ಟವೆಲ್ ನೆನಪಾಗಿದೆ. ಒಣ ಹಾಕಿದ್ದ ಟವೆಲ್ನ ತಂದುಕೊಡು ಎಂದಿದ್ದಾರೆ. ಇದೇ ಕೊನೆ ಮಾತು. ನಂತರ ಮಾತಿಲ್ಲ, ಕಥೆ ಇಲ್ಲ. ನಡೆದಿದ್ದು ಮಾತ್ರ ಘನಘೋರ. ಹೊರಗಡೆ ಒಣ ಹಾಕಿದ್ದ ಟವೆಲ್ ಮುಟ್ಟಿದ್ದಂತೆಯೇ ಕರೆಂಟ್ ಶಾಕ್ ಹೊಡೆದಿದೆ. ಭಯದಲ್ಲಿ ವಿನೋದ ಕೂಗಿಕೊಳ್ತಿದ್ದಂತೆ ಕೃಷ್ಣಪ್ಪ ಕೂಡ ಓಡಿ ಬಂದಿದ್ದಾರೆ. ಪತ್ನಿಯನ್ನ ಬಿಡಿಸೋದಕ್ಕೋದ ಕೃಷ್ಣಪ್ಪಗೂ ಕರೆಂಟ್ ಶಾಕ್ ತಗುಲಿದೆ. ತುಂಬ ನೋವು ಇರ್ತಕ್ಕಂಥದ್ದು. ಇಂಥ ಘಟನೆ ಆಗಬಾರ್ದು. ಮತ್ತು ಜನಗಳವರು ಭಾಳ ಈ ಮಳೆಗಾಲದಲ್ಲಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಎಲ್ಲ ತುಂಬ ಎಚ್ಚರಿಕೆ ವಹಿಸಿ ಇದನ್ನೆಲ್ಲ ಮುಂಜಾಗ್ರತವಾಗಿ ಅದನ್ನು ಬಳಕೆ ಮಾಡ್ಕೋಬೇಕು ಅನ್ನೋದರಲ್ಲಿ ನಾನು ಹೇಳಲಿಕ್ಕೆ ಇದು ಮಾಡ್ತೀನಿ. ನಮಗೆ ಇಡೀ ಗ್ರಾಮಕ್ಕೂ ಮತ್ತು ಈ ತಾಲೂಕಿನ ಜನತೆಗೂ ಭಾಳ ದುಃಖ ಆಗಿರ್ತಕ್ಕಂಥ ವಿಚಾರ. ಬಟ್ಟೆ ಒಣ ಹಾಕಿದ್ದ ತಂತಿ ಮೇಲೆಯೇ ಮನೆಗೆ ವಿದ್ಯುತ್ ವೈರ್ ಎಳೆದುಕೊಂಡಿದ್ರು. ಇದರ ಸ್ಕಿನ್ ಔಟ್ ಆಗಿತ್ತೋ ಅಥವಾ ಮಳೆಯಿಂದಾಗಿ ಶಾರ್ಟ್ ಸರ್ಕ್ಯೂಟ್ ಆಗಿತ್ತೋ ಗೊತ್ತಿಲ್ಲ. ಟವೆಲ್ ಮುಟ್ತಿದ್ದಂತೆ ಕರೆಂಟ್ ಶಾಕ್ ಹೊಡೆದಿದೆ. ಅಕ್ಕಪಕ್ಕದ ಮನೆಯವರಿಗೆ ಗೊತ್ತಾಗ್ತಿದ್ದಂತೆ ಕೂಡಲೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಆದರೆ ಅಷ್ಟೊತ್ತಿಗಾಗಲೇ ಪ್ರಾಣಪಕ್ಷಿ ಹಾರಿ ಹೋಗಿತ್ತು. 100 ಕಾಲ ಒಟ್ಟಿಗೆ ಬದುಕ್ತೀವಿ ಅಂತ ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತುಳಿದವರು ಒಟ್ಟಿಗೆ ಪ್ರಾಣ ಬಿಟ್ಟಿದ್ದಾರೆ. ಒಟ್ನಲ್ಲಿ ವಿಧಿಯ ಮೋಸದಾಟಕ್ಕೆ ಇಬ್ಬರು ಪ್ರಾಣ ಬಿಟ್ರೆ 3 ಮಕ್ಕಳು ಅನಾಥರಾಗಿದ್ದಾರೆ. ಆರಿದ್ರ ಮಳೆ ತಂದ ಅನಾಹುತಕ್ಕೆ ಇಡೀ ಊರೇ ಸ್ಮಶಾನ ಮೌನದಂತಾಗಿದೆ. ವಿನಯ್ ಪುರದಾಳು, ನ್ಯೂಸ್ 18 ಶಿವಮೊಗ್ಗ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.